ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಳೆದ ಕೆಲವು ವರ್ಷಗಳಿಂದ ವೃಷಭ ರಾಶಿಯವರು ಅನುಭವಿಸಿದ ನೋವು, ಅವಮಾನ ಮತ್ತು ಆರ್ಥಿಕ ಸಂಕಷ್ಟಗಳು ಒಂದೆರಡಲ್ಲ. ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವ ಕೊರಗು ನಿಮ್ಮನ್ನ ಕಾಡುತ್ತಿದೆಯಾ? ಮುಟ್ಟಿದ್ದೆಲ್ಲ ಮಣ್ಣಾಗುತ್ತಿದೆ, ಮುಂದೆ ನನ್ನ ಭವಿಷ್ಯವೇನು ಎನ್ನುವ ಆತಂಕ ರಾತ್ರಿ ನಿಮ್ಮ ನಿದ್ದೆಗೆಡಿಸುತ್ತಿದೆಯಾ? ಹಾಗಾದರೆ ಗ್ರಹಗತಿಗಳು ನಿಮ್ಮ ಜಾತಕದಲ್ಲಿ ಒಂದು ಮಹಾಕ್ರಾಂತಿಯನ್ನೇ ಸೃಷ್ಟಿಸಲಿವೆ. ಶನಿ ಮತ್ತು ಗುರುವಿನ ಸ್ಥಾನಪಲ್ಲಟ ನಿಮ್ಮ ಬದುಕಿನ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಇದು ನಿಮ್ಮ ಪಾಲಿನ ವಿನಾಶವೋ ಅಥವಾ ಸಿಂಹಾಸನವೋ? ಕಳೆದುಕೊಂಡದ್ದೆಲ್ಲವನ್ನ ಬಡ್ಡಿ ಸಮೇತ ವಾಪಸ್ ಪಡೆಯುವ ಆ ಸುವರ್ಣಗಳಿಗೆ ಕೊನೆಗೂ ಬಂತ? ನೆನಪಿರಲಿ, ಬಿದ್ದ ಜಾಗದಲ್ಲೇ ಎದ್ದು ನಿಲ್ಲುವ, ಮಣ್ಣನ್ನೇ ಚಿನ್ನ ಮಾಡುವ ಅಸಾಧಾರಣ ಛಲವಂತರು ನೀವು. ನಿಮ್ಮ ಕಣ್ಣೀರನ್ನ ಒರೆಸಿ ಯಶಸ್ಸಿನ ಕಿರೀಟ ತೊಡಿಸುವ ಸಮಯ ಈಗ ಶುರುವಾಗುತ್ತಿದೆ. ನಿಮ್ಮ ಬದುಕನ್ನೇ ಬದಲಾಯಿಸಬಲ್ಲ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ನಿಖರ ಉತ್ತರ ನೀಡುವ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಲು ಜೈ ಧನಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ವಿಶೇಷತೆ ಇರುತ್ತದೆ. ಆಕಾಶ ಮಂಡಲದಲ್ಲಿ ಹೊಳೆಯುವ ನಕ್ಷತ್ರಗಳ ಆಧಾರದ ಮೇಲೆ ನಾವು ರಾಶಿಗಳನ್ನು ಗುರುತಿಸುತ್ತೇವೆ. ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಪಾದ, ರೋಹಿಣಿ ನಕ್ಷತ್ರದ 1, 2, 3 ಮತ್ತು 4ನೇ ಪಾದ ಹಾಗೂ ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಗೆ ಸೇರುತ್ತಾರೆ. ವೃಷಭ ರಾಶಿಯ ಸಂಕೇತ ಗೂಳಿ, ಅಂದರೆ ಎಷ್ಟೇ ಕಷ್ಟ ಬಂದರೂ ಎದೆಗುಂದದೆ ಅಚಲವಾದ ವಿಶ್ವಾಸದಿಂದ ಮುನ್ನುಗ್ಗುವ ಛಲವಂತರು. ನೀವು ಮಣ್ಣಿನ ನಂಟನ್ನು ಇಷ್ಟಪಡುವ, ಪ್ರಾಯೋಗಿಕವಾಗಿ ಯೋಚಿಸುವ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಬಯಸುವ ನಿಮ್ಮ ಗುಣವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಹಾಗಾದರೆ ಇಂತಹ ಅದ್ಭುತ ಗುಣಲಕ್ಷಣಗಳನ್ನು ಹೊಂದಿರುವ ವೃಷಭ ರಾಶಿಯವರಿಗೆ ಏನೆಲ್ಲ ಆಚರಣೆಗಳನ್ನು ಕಾದಿವೆ? ಗ್ರಹಗತಿಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ಎಂತಹ ಅದ್ಭುತಗಳನ್ನು ಸೃಷ್ಟಿಸಲಿದೆ? ನಿಮ್ಮ ದೈನಂದಿನ ಬದುಕು, ಹಣಕಾಸು, ಉದ್ಯೋಗ, ದಾಂಪತ್ಯ, ಪ್ರೀತಿ ಮತ್ತು ಆರೋಗ್ಯದ ಸ್ಥಿತಿಗತಿಗಳು ಹೇಗಿರಲಿವೆ? ಬನ್ನಿ, ಇಂದಿನ ಈ ವಿಡಿಯೋ ಸಂಚಿಕೆಯಲ್ಲಿ ಪ್ರತಿಯೊಂದು ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ಆಲಿಸಿ, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುವ ಅತ್ಯಂತ ಶಕ್ತಿಶಾಲಿ ಮತ್ತು ಸರಳ ಪರಿಹಾರಗಳನ್ನು ನಾವು ತಿಳಿಸಲಿದ್ದೇವೆ. ಮೊದಲನೆಯದಾಗಿ, ಗ್ರಹಗಳ ಸಂಚಾರ ಅಥವಾ ಗೋಚಾರ ಫಲ ಹೇಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷ್ಯದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟವೇ ನಮ್ಮ ಜೀವನದ ಏಳು ಬೀಳುಗಳನ್ನು ನಿರ್ಧರಿಸುತ್ತದೆ. ವೃಷಭ ರಾಶಿಯವರೇ, ನಿಮಗೆ ಅತ್ಯಂತ ಸಂತೋಷದ ಸುದ್ದಿ ಎಂದರೆ ಒಟ್ಟಾರೆಯಾಗಿ 70-75% ಅತ್ಯಂತ ಶುಭ ಫಲಗಳೇ ನಿಮಗೆ ಕಾದಿವೆ. ಇದೊಂದು ರೀತಿಯಲ್ಲಿ ನಿಮ್ಮ ಪಾಲಿಗೆ ಸುವರ್ಣ ಕಾಲ ಅಥವಾ ಗೋಲ್ಡನ್ ಟೈಮ್ ಎಂದೇ ಕರೆದರೆ ಖಂಡಿತ ತಪ್ಪಾಗಲಾರದು. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ಹಿನ್ನಡೆಗಳಿಗೆಲ್ಲ ಈಗ ಬಡ್ಡಿ ಸಮೇತ ಶುಭ ಫಲಗಳು ಒಲಿದು ಬರಲಿವೆ. ನಿಮ್ಮ ಜಾತಕದಲ್ಲಿ ನ್ಯಾಯಾಧೀಶನಾದ ಶನಿ ಮಹಾತ್ಮನು ವರ್ಷ ಪೂರ್ತಿ 11ನೇ ಮನೆಯಾದ ಲಾಭಸ್ಥಾನದಲ್ಲಿ, ಅಂದರೆ ಮೀನ ರಾಶಿಯಲ್ಲಿ ಬಲಿಷ್ಠನಾಗಿ ಸಂಚರಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು 11ನೇ ಮನೆಯಲ್ಲಿರುವುದು ಅತ್ಯಂತ ಶ್ರೇಷ್ಠವಾದ ಯೋಗ. ಇದು ನಿಮಗೆ ಜೀವನದ ಎಲ್ಲ ಆಯಾಮಗಳಲ್ಲೂ ಅದ್ಭುತವಾದ ಲಾಭವನ್ನು, ಯಶಸ್ಸನ್ನು ಮತ್ತು ಗೌರವವನ್ನು ತಂದುಕೊಡುವ ಸಮಯ. ಇನ್ನು ದೇವಗುರು ಬೃಹಸ್ಪತಿಯು ನಿಮ್ಮ 2ನೇ ಮನೆಯಾದ ಧನ ಮತ್ತು ಕುಟುಂಬ ಸ್ಥಾನದಲ್ಲಿರುತ್ತಾನೆ. ಗುರುವಿನ ಈ ಸ್ಥಾನವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಲು ಮತ್ತು ಕುಟುಂಬದಲ್ಲಿ ಸುಖ ಶಾಂತಿಯನ್ನು ನೆಲೆಸುವಂತೆ ಮಾಡಲು ದಾರಿ ಮಾಡಿಕೊಡುತ್ತದೆ. ನಂತರ ಗುರು ತನ್ನ ಉಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಗೆ, ಅಂದರೆ ನಿಮ್ಮ 3ನೇ ಮನೆಗೆ ಪ್ರವೇಶ ಮಾಡುತ್ತಾನೆ. ಇದು ನಿಮ್ಮ ಪರಾಕ್ರಮ, ಧೈರ್ಯ ಮತ್ತು ಸಹೋದರರೊಂದಿಗಿನ ಬಾಂಧವ್ಯದ ಮೇಲೆ ಪ್ರಭಾವ ಬೀರಲಿದೆ. ಮತ್ತೊಂದೆಡೆ ನೆರಳು ಗ್ರಹಗಳಾದ ರಾಹು ಮತ್ತು ನಿಮ್ಮ 10ನೇ ಮನೆಯಲ್ಲಿ, ಅಂದರೆ ಕರ್ಮಸ್ಥಾನದಲ್ಲಿ, ಮತ್ತು ಕೇತು 4ನೇ ಮನೆಯಲ್ಲಿ, ಅಂದರೆ ಸುಖ ಸ್ಥಾನದಲ್ಲಿ ಸಂಚರಿಸಲಿದ್ದಾರೆ. ಇದರ ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಸೌಂದರ್ಯ ಮತ್ತು ಐಷಾರಾಮದ ಕಾರಕನಾದ ಶುಕ್ರನು ಅತ್ಯಂತ ಬಲಿಷ್ಠನಾಗಿ ಉಚ್ಚ ಸ್ಥಾನದಲ್ಲಿರುತ್ತಾನೆ. ಈ ಎಲ್ಲ ಪ್ರಬಲ ಗ್ರಹಗಳ ಅದ್ಭುತ ಕಾಂಬಿನೇಷನ್ ನಿಮ್ಮ ಜೀವನದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ. ಬನ್ನಿ, ಈಗ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ವಿವರವಾಗಿ ನೋಡೋಣ. ವೃಷಭ ರಾಶಿಯವರೇ, ಹಣಕಾಸಿನ ವಿಚಾರದಲ್ಲಿ ನೀವು ಅಕ್ಷರಶಃ ರಾಜರು ಎಂದರೆ ಅತಿಶಯೋಕ್ತಿಯಲ್ಲ. ದೇವಗುರು ಬೃಹಸ್ಪತಿಯು 2ನೇ ಮನೆಯಲ್ಲಿ, ಅಂದರೆ ಸಂಪತ್ತಿನ ಮನೆಯಲ್ಲಿ ನೆಲೆಸಿರುವುದರಿಂದ ನಿಮ್ಮ ಆದಾಯದ ಮೂಲಗಳು 10 ಹಲವು ದಿಕ್ಕುಗಳಿಂದ ಹೆಚ್ಚಾಗಲಿವೆ. ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ಗಾದೆ ಮಾತಿದೆಯಲ್ಲ, ಆ ಮಾತು ನಿಮ್ಮ ಪಾಲಿಗೆ ಅಕ್ಷರಶಃ ಸತ್ಯವಾಗಲಿದೆ. ನೀವು ಕೈ ಹಾಕಿದ ಕೆಲಸಗಳೆಲ್ಲವೂ ಯಶಸ್ವಿಯಾಗುತ್ತವೆ. ನಿರೀಕ್ಷೆಗೂ ಮೀರಿದ ಧನಾಗಮನ ನಿಮ್ಮದಾಗಲಿದೆ.
11ನೇ ಮನೆಯಲ್ಲಿರುವ ಶನಿಯ ಪ್ರಭಾವದಿಂದಾಗಿ ದೀರ್ಘಕಾಲದ ಹೂಡಿಕೆಗಳು ನಿಮಗೆ ಭಾರೀ ಲಾಭವನ್ನು ತಂದುಕೊಡುತ್ತವೆ. ಯಾರು ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್ ಅಥವಾ ಸ್ವಂತ ವ್ಯವಹಾರದಲ್ಲಿ ಬಹಳ ಹಿಂದೆಯೇ ಹಣ ಹೂಡಿಕೆ ಮಾಡಿದ್ದೀರೋ ಅವರಿಗೆ ಇದು ಫಸಲು ತೆಗೆಯುವ ಸಮಯ. ಮಾರುಕಟ್ಟೆಯ ಏರಿಳಿತಗಳ ನಡುವೆಯೂ ನಿಮ್ಮ ಹೂಡಿಕೆಗಳು ಸುರಕ್ಷಿತವಾಗಿ ದುಪ್ಪಟ್ಟು ಲಾಭವನ್ನು ತಂದುಕೊಡುವ ಯೋಗವಿದೆ. ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದರೂ ಕೋರ್ಟ್ ಕೇಸು, ಜಗಳಗಳು ಅಥವಾ ಅಣ್ಣ ತಮ್ಮಂದಿರ ನಡುವೆ ವಿವಾದಗಳಿದ್ರೆ ಅವು ಇವಾಗ ಅಂತ್ಯ ಆಗಿ ಬಗೆಹರಿಯಲಿವೆ. ನಿಮ್ಮ ಪಾಲಿನ ಆಸ್ತಿ, ಜಮೀನು ಅಥವಾ ಹಣ ನಿಮ್ಮ ಕೈ ಸೇರಲಿದೆ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಚಾರವಿದೆ. ನಿಮ್ಮ ಜಾತಕದಲ್ಲಿ ವ್ಯಯ ಸ್ಥಾನ ಅಂದರೆ ಖರ್ಚಿನ ಸ್ಥಾನ 14ನೇ ಸ್ಥಾನದಲ್ಲಿರುವುದರಿಂದ ಖರ್ಚುಗಳು ಕೂಡ ಅದೇ ಪ್ರಮಾಣದಲ್ಲಿ ಇರುತ್ತವೆ. ಆದರೆ ಹೆದರುವ ಅಗತ್ಯವಿಲ್ಲ. ಏಕೆಂದರೆ ಈ ಖರ್ಚುಗಳು ಶುಭ ಕಾರ್ಯಗಳಿಗಾಗಿ, ಮನೆಯಲ್ಲಿ ನಡೆಯುವ ಮಂಗಳ ಕಾರ್ಯಗಳಿಗಾಗಿ ಅಥವಾ ಆಸ್ತಿ, ಬಂಗಾರ ಖರೀದಿಸಲು ಮಾಡುವ ಹೂಡಿಕೆಯ ರೂಪದ ಖರ್ಚುಗಳಾಗಿರುತ್ತವೆ. ಇದು ಒಳ್ಳೆಯ ಖರ್ಚಾಗಿರುವುದರಿಂದ ಆರ್ಥಿಕತೆಯ ಬಗ್ಗೆ ಹೆಚ್ಚು ಚಿಂತೆ ಮಾಡುವ ಅಗತ್ಯವಿಲ್ಲ. ಉಳಿತಾಯದ ಕಡೆಗೆ ಸ್ವಲ್ಪ ಗಮನ ಹರಿಸಿದರೆ ಸಾಕು. ಮುಂದಿನದಾಗಿ ಉದ್ಯೋಗ, ವೃತ್ತಿ ಜೀವನ ಮತ್ತು ವ್ಯಾಪಾರದ ವಿಚಾರಕ್ಕೆ ಬರೋಣ. ಉದ್ಯೋಗಸ್ಥರಿಗೆ ಮತ್ತು ವ್ಯಾಪಾರಿಗಳಿಗೆ ಹೇಗಿರಲಿದೆ ಗೊತ್ತಾ? ನಿಮ್ಮ ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಮಾಯಾವಿ ಗ್ರಹ ರಾಹು ಕುಳಿತಿದ್ದಾನೆ. ರಾಹು ಯಾವಾಗಲೂ ಬೃಹತ್ತಾದ ಅವಕಾಶಗಳನ್ನು, ಅನಿರೀಕ್ಷಿತ ತಿರುವುಗಳನ್ನು ನೀಡುವ ಗ್ರಹ. ನೀವು ಸಾಫ್ಟ್ವೇರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮೀಡಿಯಾ, ಪತ್ರಿಕೋದ್ಯಮ, ಕಲೆ, ಆಮದು ರಫ್ತು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಇದು ನಿಮಗೆ ಅತ್ಯಂತ ಅದ್ಭುತವಾಗಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತವಾದ ಏಳಿಗೆಯನ್ನು ನೀವು ಕಾಣುವಿರಿ. ನಿಮಗೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು, ಸಂಬಳದಲ್ಲಿ ಭಾರೀ ಹೆಚ್ಚಳ ಮತ್ತು ಹೊಸ ದೊಡ್ಡ ಜವಾಬ್ದಾರಿಗಳು ಸಿಗುವ ಸಂಪೂರ್ಣ ಯೋಗವಿದೆ. ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಎಂದು ಕನಸು ಕಾಣುತ್ತಿರುವವರಿಗೆ ಅದಕ್ಕೆ ತಕ್ಕ ಅವಕಾಶಗಳು ಒದಗಿ ಬರಲಿವೆ. ಹೊಸದಾಗಿ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಥವಾ ಸ್ಟಾರ್ಟಪ್ ಮಾಡಬೇಕು ಎಂದುಕೊಂಡಿರುವ ಯುವಕ ಯುವತಿಯರಿಗೆ ಇದು ಹೇಳಿ ಮಾಡಿಸಿದ ಸಮಯ. ನಿಮ್ಮ ಐಡಿಯಾಗಳಿಗೆ ಬಂಡವಾಳ ಹೂಡುವವರು ಸಿಗುತ್ತಾರೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ಎಚ್ಚರಿಕೆಯನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಲೇಬೇಕು. 10ನೇ ಮನೆಯಲ್ಲಿರುವ ರಾಹು ನಿಮಗೆ ಬೃಹತ್ ಅವಕಾಶಗಳನ್ನು ಕೊಟ್ಟರೂ ಕೆಲವೊಮ್ಮೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಪಾಲಿಟಿಕ್ಸ್, ಆಂತರಿಕ ರಾಜಕೀಯ, ಮಾನಸಿಕ ಟೆನ್ಷನ್ ಅಥವಾ ನಿಮ್ಮ ಮೇಲೆ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಬರುವಂತೆ ಮಾಡುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಸರ್ಕಾರಿ ಉದ್ಯೋಗದಲ್ಲಿರುವವರು, ಉನ್ನತ ಅಧಿಕಾರಿಗಳು ಅತ್ಯಂತ ಜಾಗರೂಕರಾಗಿರಬೇಕು. ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಪ್ರಯತ್ನ ಮಾಡಬಹುದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಲಂಚ, ಭ್ರಷ್ಟಾಚಾರ ಅಥವಾ ಶಾರ್ಟ್ಕಟ್ ದಾರಿಗಳನ್ನು ಹಿಡಿಯುವ ಸಾಹಸಕ್ಕೆ ಕೈ ಹಾಕಬೇಡಿ. ಶನಿ ಮಹಾತ್ಮನು ಲಾಭಸ್ಥಾನದಲ್ಲಿ ಕುಳಿತು ನಿಮ್ಮ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿರುತ್ತಾನೆ. ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟರೆ, ಧರ್ಮದ ಹಾದಿಯಲ್ಲಿ ನಡೆದರೆ ಮಾತ್ರ ಅಯಸ್ಕಾಂತದಂತೆ ಯಶಸ್ಸನ್ನು, ಹಣವನ್ನು ಎಳೆದು ತರುತ್ತಾನೆ. ಒಂದು ವೇಳೆ ಅಡ್ಡದಾರಿ ಹಿಡಿದು ಬೇಗ ಶ್ರೀಮಂತರಾಗಬೇಕು ಎಂದುಕೊಂಡ್ರೆ ಶನಿ ಮಹಾತ್ಮನ ಕಠಿಣ ಶಿಕ್ಷೆ ಗ್ಯಾರಂಟಿ. ಹಾಗಾಗಿ ವೃತ್ತಿ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಇರಲಿ. ಇನ್ನು ನಮ್ಮ ಅನ್ನದಾತರಾದ ರೈತಾಪಿ ವರ್ಗದವರಿಗೆ ಮತ್ತು ಕೃಷಿಕರಿಗೆ ಅತ್ಯುತ್ತಮವಾಗಿದೆ. ಹವಾಮಾನದ ಏರುಪೇರುಗಳ ನಡುವೆಯೂ ನೀವು ಬೆಳೆದ ಬೆಳೆಗಳಿಗೆ ಒಳ್ಳೆಯ ಇಳುವರಿ ಸಿಗಲಿದೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆತು ಆರ್ಥಿಕವಾಗಿ ಸದೃಢರಾಗುವಿರಿ. ಇನ್ನು ಅತ್ಯಂತ ನಿರೀಕ್ಷಿತ ವಿಚಾರವಾದ ಕುಟುಂಬ, ದಾಂಪತ್ಯ ಮತ್ತು ವಿವಾಹ ಯೋಗದ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಮದುವೆ ಮಾತುಕತೆಗಳು ನಡೆಯುತ್ತಿಲ್ಲವೇ? ಎಷ್ಟೇ ಕಡೆ ಹುಡುಕಿದರೂ, ಎಷ್ಟೇ ಪ್ರಯತ್ನ ಪಟ್ಟರೂ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲವೇ? ಇನ್ಮುಂದೆ ಆ ಚಿಂತೆ ಬಿಡಿ. ಗುರುವಿನ ಪೂರ್ಣ ಬಲ ಮತ್ತು ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿರುವುದರಿಂದ ವಿವಾಹ ಯೋಗವು ಅತ್ಯಂತ ಪ್ರಬಲವಾಗಿದೆ. ಒಂಟಿಯಾಗಿರುವವರಿಗೆ, ಮದುವೆ ವಯಸ್ಸಿಗೆ ಬಂದಿರುವ ಯುವಕ ಯುವತಿಯರಿಗೆ ಅವರ ಮನಸ್ಸಿಗೆ ಒಪ್ಪುವ, ಅರ್ಥ ಮಾಡಿಕೊಳ್ಳುವ ಉತ್ತಮ ಬಾಳ ಸಂಗಾತಿ ಸಿಗುವ ಯೋಗವಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಯಶಸ್ಸು ಸಿಗಲಿದ್ದು ಮನೆಯವರ ಒಪ್ಪಿಗೆಯೊಂದಿಗೆ ವಿವಾಹವಾಗುವ ಸಾಧ್ಯತೆಗಳಿವೆ. ಇನ್ನು ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳಾಗದೆ ಸಂತಾನ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಮನೆಗೆ ಹೊಸ ಅತಿಥಿಯ ಆಗಮನವಾಗುವ, ತೊಟ್ಟಿಲು ತೂಗುವ, ಸಿಹಿ ಸುದ್ದಿ ಕೇಳುವ ಅದೃಷ್ಟ ಒಲಿದು ಬರಲಿದೆ. ನಿಮ್ಮ ಜೀವನದ ಮರುಹುಟ್ಟು ಆಗಬಲ್ಲದು, ನವೋದಯವಾಗಬಲ್ಲದು. ಅತಿಯಾದ ಆಸೆಯನ್ನು, ದುರಾಸೆಯನ್ನು ಬಿಟ್ಟು ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿ. ಯಾರಿಗೂ ಮೋಸ ಮಾಡಬೇಡಿ. ನಿಮ್ಮ ತಂದೆ ತಾಯಿ ಮತ್ತು ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ. ನಿಮ್ಮಲ್ಲಿರುವ ನಾನು
ಸಾಧಿಸಬಲ್ಲೆ ಎನ್ನುವ ಅಚಲವಾದ ಛಲವೇ ನಿಮ್ಮ ಅತಿ ದೊಡ್ಡ ಬಲ. ಎದುರಾಗುವ ಸಣ್ಣ ಪುಟ್ಟ ವಿಘ್ನಗಳಿಗೆ ಹೆದರದೆ ಮುನ್ನುಗ್ಗಿ. ನಿಮ್ಮ ಹಾಗೂ ನಿಮ್ಮ ಇಡೀ ಕುಟುಂಬದವರ ಬಾಳಿನಲ್ಲಿ ಅಷ್ಟೈಶ್ವರ್ಯ, ಸುಖ, ಶಾಂತಿ, ಆರೋಗ್ಯ ಮತ್ತು ಅಖಂಡವಾದ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ಭಗವಂತನಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ನಿಮಗೆ ಈ ವಿಡಿಯೋ ಮತ್ತು ಈ ನಮ್ಮ ಪ್ರಯತ್ನ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಪ್ರೀತಿಯ ಕುಟುಂಬದವರು, ಬಂಧು ಮಿತ್ರರು ಮತ್ತು ವಿಶೇಷವಾಗಿ ವೃಷಭ ರಾಶಿಯವರ ಸ್ನೇಹಿತರೊಂದಿಗೆ ಇದನ್ನು ತಪ್ಪದೇ ಶೇರ್ ಮಾಡಿ. ಅವರಿಗೂ ಈ ಮಾಹಿತಿ ತಲುಪುವಂತೆ ಮಾಡಿ. ನಿಮ್ಮ ಗುರಿಗಳೇನು, ನಿಮ್ಮ ಕನಸುಗಳೇನು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಪ್ಪದೇ ತಿಳಿಸಿ. ಹಾಗೆಯೇ ಜ್ಯೋತಿಷ್ಯ, ವಾಸ್ತು ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಅತ್ಯಂತ ಉಪಯುಕ್ತವಾದ ಮತ್ತು ಆಸಕ್ತಿದಾಯಕ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು. ಸಹನಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎಂಬುದನ್ನು ನೋಡೋಣ ಬನ್ನಿ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು? ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ವೃಷಭ ರಾಶಿಯವರು ಈ 5 ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ನಿಮ್ಮ ಲವ್ ಲೈಫ್, ಮ್ಯಾರಿಡ್ ಲೈಫ್, ಪ್ರೊಫೆಷನಲ್ ಲೈಫಲ್ಲಿ ಸಾಕಷ್ಟು ಬದಲಾವಣೆಯಾಗುವುದರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು. ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ ದ್ವಿತೀಯ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೇ ಅಭ್ಯಾಸ. ವೃಷಭ ರಾಶಿಯವರು ಸೋಮಾರಿತನ, ಆಲಸ್ಯ ಮೊದಲಿಗೆ ಬಿಡಬೇಕು. ವೃಷಭ ರಾಶಿ ಶುಕ್ರನ ಆಧಿಪತ್ಯದ ರಾಶಿಯಾಗಿರುವುದರಿಂದ, ಭೌತಿಕ ಸುಖಗಳಿಗೆ ಶುಕ್ರ ಗ್ರಹ ಆಗಿರುವುದರಿಂದ ನೀವು ಲಕ್ಸುರಿಯಸ್ ಥಿಂಗ್ಸ್ಗಳಿಗೆ, ಭೌತಿಕ ಸುಖಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಾ. ಪದೇ ಪದೇ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ನಿಮ್ಮ ಮನೆಯವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಜೀವನದಲ್ಲಿ ಸುಖ, ಲಕ್ಸುರಿ ಬೇಕು, ಆದರೆ ಕೆಲಸ ಮಾಡಲು ಹಿಂದೇಟು ಹಾಕ್ತೀರಾ. ಕಷ್ಟಪಡದೆ ಯಾವುದೇ ಸುಖ ಸಂತೋಷವೂ ಸಿಗುವುದಿಲ್ಲ. ನೀವು ಕೆಲಸವನ್ನು ಬಹಳ ನಿಧಾನವಾಗಿ ಮಾಡ್ತೀರಾ. ಟೈಮ್ ವೇಸ್ಟ್ ಮಾಡ್ತೀರಾ. ಸಮಯದ ಮಹತ್ವ ಹಾಗೂ ಕೆಲಸಗಳ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಆಲಸ್ಯವನ್ನು ಬಿಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ 2ನೇ ಅಭ್ಯಾಸ, ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ನಿಮ್ಮ ಮ್ಯಾರಿಡ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ, ಫ್ರೆಂಡ್ ಸರ್ಕಲಲ್ಲಿ ಕಂಫರ್ಟ್ ಝೋನಲ್ಲಿರುವುದಕ್ಕೆ ಇಷ್ಟಪಡ್ತೀರಾ. ಈ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಫ್ಲೆಕ್ಸಿಬಲ್ ಆಗಿದ್ದರೆ ಜೀವನ ಸುಂದರವಾಗಿರುತ್ತದೆ. ವೃಷಭ ರಾಶಿ, ತುಲಾ ರಾಶಿ, ಕುಂಭ ರಾಶಿಯವರು ಎಲ್ಲಿಯವರೆಗೆ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ನಿಮ್ಮನ್ನು ಕಂಫರ್ಟ್ ಝೋನ್ನಿಂದ ಹೊರಗಡೆ ಕರೆದುಕೊಂಡು ಬಂದೇ ಬರುತ್ತದೆ. ವಿಶೇಷವಾಗಿ ನಿಮಗೆ 30 ವರ್ಷ ಅಥವಾ 32ನೇ ವಯಸ್ಸಿನಲ್ಲಿ ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣಬಹುದು. ನಿಮ್ಮ ಆಫೀಸ್ನಲ್ಲಿ ಒಂದು ಕೆಲಸ ಕೊಟ್ಟರೆ, ಅಯ್ಯೋ ಈ ಕೆಲಸ ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗುತ್ತೋ ಇಲ್ಲವೋ ಎಂಬಂಥ ಕನ್ಫ್ಯೂಷನ್ನಲ್ಲಿರ್ತೀರ. ತುಂಬ ಈಸಿಯಾಗಿ ಆಗಬೇಕು ಕೆಲಸ ಕಾರ್ಯ. ನಿಮಗೆ ನನ್ನ ಕೈಯಲ್ಲಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈಸಿ ಕೆಲಸ ಬೇಕು ಎಂಬಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ 3ನೇ ಅಭ್ಯಾಸ, ನಿಮ್ಮ ಆಸೆ ಕನಸುಗಳು ಸಾಧಾರಣವಾಗಿರುವುದಿಲ್ಲ. ಚಂದ್ರನಿಗೆ ಏಣಿ ಹಾಕುವವರು ನೀವು. ನಿಮ್ಮ ಆಸೆಗಳನ್ನು, ಕನಸುಗಳನ್ನು ಇತಿಮಿತಿಯಲ್ಲಿಟ್ಟುಕೊಳ್ಳಬೇಕು. ಅತಿ ಆಸೆಪಟ್ಟು ಅತಿ ಆಸೆ ಕನಸು ಈಡೇರದೇ ಇದ್ದಾಗ ನಿರಾಶೆ, ಹತಾಶೆಗೆ ಒಳಗಾಗುತ್ತೀರಾ. ಕನಸು ಕಾಣುವುದು ತಪ್ಪಲ್ಲ, ಹಗಲುಗನಸು ಕಾಣುವುದು ತಪ್ಪು. ಈ ಅಭ್ಯಾಸವನ್ನು ಬಿಟ್ಟರೆ ಜೀವನದಲ್ಲಿ ಸಂತೋಷವಾಗಿರಬಹುದು. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಳಲೇಬೇಕಾದಂಥ 4ನೇ ಅಭ್ಯಾಸ, ನೀವು ಯಾರ ಜೊತೆಯಲ್ಲಾದರೂ ಸ್ನೇಹ ಮಾಡಿದ್ರು, ಪ್ರೀತಿ ಮಾಡಿದ್ರು ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ತೀರಾ. ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದನ್ನು ಬಿಡಬೇಕು. ಮ್ಯಾರಿಡ್ ಲೈಫ್ ಹಾಗೂ ಲೈವ್ ಲೈಫಲ್ಲಿ ನಿಮ್ಮ ಪ್ರೀತಿ, ಪ್ರೇಮ ಎಷ್ಟು ಕೊಟ್ಟರೂ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ.
ಆ ಪ್ರೀತಿ, ಆ ಆರೈಕೆ ಬಹಳ ಕಡಿಮೆ ಅನ್ನಿಸಿ ದುಃಖ ಪಡ್ತೀರಾ, ನಿರಾಶೆಗೆ ಒಳಗಾಗ್ತೀರಾ. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹಾಗೂ ಪ್ರೊಫೆಷ್ನಲ್ ಲೈಫಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದನ್ನು ಬಿಡಬೇಕು. ನನ್ನ ಲೈಫ್ ಪಾರ್ಟ್ನರ್ ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಡಬೇಕು, ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರೆದುಕೊಂಡು ಹೋಗಬೇಕು ಎಂಬಂಥ ಅತಿಯಾದ ಆಸೆ ಕನಸುಗಳನ್ನು ನಿರೀಕ್ಷೆಗಳನ್ನು ಇಟ್ಕೊಳ್ತೀರಾ. ಈ ನಿರೀಕ್ಷೆಗಳು ಕೈಗೂಡದೇ ಇದ್ದಾಗ ನೀವು ನಿರಾಶರಾಗ್ತೀರಾ. ಈ ಗುಣಗಳನ್ನು ಬದಲಾಯಿಸಿಕೊಂಡ್ರೆ ಸಂತೋಷವಾಗಿರಬಹುದು. ಭಾವನಾತ್ಮಕವಾಗಿ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹಾಗೆ ಸಂತೋಷವಾಗಿರಬಹುದು. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ 5ನೇ ಅಭ್ಯಾಸ, ನೀವು ಭ್ರಮೆಯಲ್ಲಿ ಮುಳುಗಿರ್ತೀರಾ, ಕಲ್ಪನಾ ಲೋಕದಲ್ಲಿ ಮುಳುಗಿ ಹೋಗ್ತೀರಾ. ನಿಮ್ಮ ಮನಸ್ಸಿನ ಮಾತುಗಳನ್ನು ಎದುರುಗಡೆ ಇರುವವರಿಗೆ ಶೇರ್ ಮಾಡೋದಿಲ್ಲ. ಓವರ್ ಥಿಂಕ್ ಮಾಡಲು ಪ್ರಾರಂಭಿಸ್ತೀರಾ. ನೀವು ಓವರ್ ಥಿಂಕ್ ಮಾಡೋದನ್ನು, ನೆಗೆಟಿವ್ ಆಲೋಚನೆಗಳನ್ನು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಇರಲು ಪ್ರಾರಂಭ ಮಾಡಿ. ನಿಮ್ಮ ಮನಸ್ಸಿನ ಮಾತುಗಳನ್ನು 100% ಶೇರ್ ಮಾಡದಿದ್ದರೂ ಅಟ್ಲೀಸ್ಟ್ 50% ಹಂಚಿಕೊಳ್ಳಲು ಪ್ರಯತ್ನ ಮಾಡಿ. ಪಾಸಿಟಿವ್ ಆಗಿ ಯೋಚಿಸಿದರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು. ಈ ಮೇಲೆ ತಿಳಿಸಿದಂಥ 5 ಅಭ್ಯಾಸಗಳನ್ನು ಬದಲಾಯಿಸಿಕೊಂಡು ನೋಡಿ, ಜೀವನ ಸಂತೋಷವಾಗಿರುತ್ತದೆ. ಇನ್ನು ನೀವು ವೃಷಭ ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡೋದಾದರೆ, ಶುಕ್ರ ಗ್ರಹದಿಂದ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನು ನಡೆಸ್ತಿದ್ದೀರಾ ಎಂದು ನೋಡ್ಬೋದು. ಶುಕ್ರ ಗ್ರಹ ಎಂದರೆ ಭೋಗಕಾರಕ ಗ್ರಹ, ಗುರುಗ್ರಹ ದೇವತೆಗಳ ಗುರುವಾಗಿದ್ದರೆ, ಶುಕ್ರಗ್ರಹ ರಾಕ್ಷಸರ ಅಸುರರ ಗುರುವಾಗಿದ್ದಾರೆ. ಗುರುಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ, ಸಾತ್ವಿಕ ಗ್ರಹವಾಗಿದ್ದರೂ ಶುಕ್ರ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ, ವಿಶೇಷವಾದಂತಹ ವಿದ್ಯೆ ಇದೆ. ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡಿದ್ರು. ಎಂತಹದ್ದೇ ಸಾವಿನ ಪರಿಸ್ಥಿತಿಯಲ್ಲಿಯೂ ಸಂಜೀವಿನಿ ನಿಮ್ಮ ಪ್ರಾಣವನ್ನು ಉಳಿಸುವ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ವೃಷಭ ರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂಥ ಕಾರಣವೆಂದರೆ, ನೀವು ಈ ಭೂಮಿ ಮೇಲೆ ಸಂತೋಷಕರವಾದಂತಹ ತೃಪ್ತಿ, ಆನಂದದಾಯಕ ಜೀವನವನ್ನು ಸಾಗಿಸಲು ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಕುಟುಂಬದವರನ್ನು ಸಂತೋಷವಾಗಿಟ್ಟುಕೊಳ್ಳುವ ಕಾರಣದಿಂದಾಗಿ ಈ ಭೂಮಿ ಮೇಲೆ ನೀವು ಜನಿಸಿರುತ್ತೀರಾ. ವೃಷಭ ರಾಶಿಯಲ್ಲಿ ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರಗಳು ಕಂಡುಬಂದರೆ, ಕೃತಿಕಾ ನಕ್ಷತ್ರದ ಅಧಿಪತಿ ರವಿಗ್ರಹ, ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ, ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ನೀವು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತದೆ, ನಂತರ ಚಂದ್ರದಶ ಹಾಗೂ ಮಂಗಳ ದಶ ಪ್ರಾರಂಭವಾಗುತ್ತದೆ. ರವಿದಶ 7 ವರ್ಷ, ಚಂದ್ರದಶ 10 ವರ್ಷ, ಮಂಗಳ ಗ್ರಹದ ಮಹಾದಶ 10 ವರ್ಷಗಳ ಕಾಲ ನಡೆಯುತ್ತದೆ. ಕೃತಿಕಾ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟಪಡಬೇಕು. ಪ್ರತಿಯೊಂದು ವಿಷಯಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಬೇಕು. 20 ವರ್ಷದ ನಂತರ ಕೃತಿಕಾ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತದೆ. ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತದೆ. ಕೃತಿಕಾ ನಕ್ಷತ್ರದವರಿಗೆ ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡ್ತೀರಾ. ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತದೆ, ತುಂಬ ಹರಿತವಾಗಿರುತ್ತದೆ ಮತ್ತು ಕೃತಿಕಾ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು, ಕೀರ್ತಿ, ಗೌರವಗಳು ಸಿಗುತ್ತದೆ. ಕೃತಿಕಾ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದರೂ ಯಶಸ್ಸನ್ನು ಪಡೆಯಲು ತನ್ನ ಸತತ ಪ್ರಯತ್ನವನ್ನು ಶ್ರಮ ಬಿಡದೆ ಮಾಡ್ತಾರೆ. ನಂತರ ಬೋರ್ ಆಗಿ ಬಿಡ್ತಾರೆ. ತುಂಬ ಧೈರ್ಯವಂತರು, ಆದ್ದರಿಂದ ಇವರು ಪಾಪ್ಯುಲರ್ ಆಗಿ ಆಗ್ತಾರೆ. ಆದರೆ ಕೃತಿಕಾ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ, ಮುಖದ ಮೇಲೆ ಕಲೆಗಳು ಉಂಟಾಗುವುದರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನು ಕಾಪಾಡಿಕೊಳ್ಳಿ. 2ನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ. ತುಂಬ ಎಮೋಷ್ನಲ್, ಭಾವುಕರು, ಸ್ವೀಟ್ ನೇಚರ್. ಇವರಿಗೆ ಲಕ್ಸುರಿಯಸ್ ಕಾರ್, ಲಕ್ಸುರಿಯಸ್ ಮನೆಯನ್ನು ಕಟ್ಟುವಂಥ ಬಯಕೆ, ಆಸೆ ಇರುತ್ತದೆ. ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರ. ತನ್ನ ಮನಸ್ಸಿನ ಮಾತನ್ನು ಅಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡುವುದಿಲ್ಲ. ರೋಹಿಣಿ ನಕ್ಷತ್ರದವರು ಕಲೆ, ಸಾಹಿತ್ಯ, ಸಂಗೀತ, ಗ್ಲಾಮರ್ ಲೋಕ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸಕ್ಸಸ್ಗಳನ್ನು ಪಡೆಯಬಹುದು. ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುವವರು. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ 32 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ, ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಮೃಗಶಿರ ನಕ್ಷತ್ರದವರ ಕಮ್ಯುನಿಕೇಷನ್ ಸ್ಕಿಲ್ ಎಕ್ಸಲೆಂಟ್ ಆಗಿರುತ್ತದೆ. ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಯಸ್ ಆಗಿ ನಿಮಗೆ ಓದೋದಕ್ಕೆ ಕಷ್ಟವಾಗುತ್ತದೆ. ನಿಮ್ಮ ಎಜುಕೇಷನ್ನಲ್ಲಿ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀರಾ. ಮೃಗಶಿರ ನಕ್ಷತ್ರದವರಿಗೆ 18 ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದರೆ ನಿಮ್ಮ ಗೋಲ್ ಕಡೆ ಓಡಾಡುತ್ತಿರುತ್ತೀರಾ.
ನೀವು ಎಷ್ಟು ಜೀವನದ ಗುರಿಯನ್ನು ಬೆನ್ನಟ್ಟುತ್ತೀರೋ, ಮುಟ್ಟಲು ಪ್ರಯತ್ನಿಸುತ್ತೀರೋ ಅದು ನಿಮ್ಮಿಂದ ಅಷ್ಟು ದೂರವಾಗ್ತಾ ಹೋಗುತ್ತದೆ. ಆದ್ದರಿಂದ ನೀವು ಸ್ಪಿರಿಚುಯಲ್ ಆಗಿ ಇರಬೇಕಾಗುತ್ತದೆ. ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ನೆಲೆಸಿರುತ್ತಾರೆ. ನಿಮಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ, ಡೈಜೆಷನ್ ತೊಂದರೆಗಳಿರುತ್ತದೆ. ಮೃಗಶಿರ ನಕ್ಷತ್ರದವರಿಗೆ ಥೈರಾಯ್ಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಇವರು ಮನಿ ಓರಿಯೆಂಟೆಡ್ ಪರ್ಸನ್ಗಳಾಗಿರುತ್ತಾರೆ. 24 ಗಂಟೆಗಳ ಕಾಲನೂ ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನು ಮಾಡಬಹುದು ಎಂದು ತಲೆಯಲ್ಲೇ ಲೆಕ್ಕಾಚಾರವನ್ನು ಹಾಕ್ತಿರುತ್ತಾರೆ. ವೃಷಭ ರಾಶಿಯವರ ಭಾಗ್ಯ ಸ್ಥಾನದಲ್ಲಿ ಶನಿ ಗ್ರಹದ ಮಕರ ರಾಶಿ ಬರುವುದರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿರುತ್ತೀರಾ. ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಂತೋಷವಾಗಿ ಜೀವನವನ್ನು ಸಾಗಿಸುತ್ತೀರಾ. ಜೀವನವೇ ಎಂಬ ನಾಟಕವನ್ನು ಹೇಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ ಸುರಿಮಳೆ ಕೇಳಿಸಬೇಕು. ಆ ರೀತಿ ಜೀವನವನ್ನು ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಿ. ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.